ನಮ್ಮಲ್ಲಿ ಯಾವುದೇ 4ನೇ ಪೀಠ 3ನೇ ಪೀಠ ಇಲ್ಲ, ಅದು ಒಂದೇ ಒಂದು ಪೀಠ ಕೂಡಲ ಸಂಗಮದ ಪ್ರಥಮ ಪಂಚಮಸಾಲಿ ಪೀಠ. ಆ ಪೀಠಕ್ಕೆ ಈಗಾಗಲೇ ಮೂಲ ಪೀಠ, ಆ ಪೀಠಕ್ಕೆ ಈಗಾಗಲೇ ಒಂದು ಕಾರ್ಯಾಲಯವನ್ನು ಮೊನ್ನೆ ದಿವಸ ಸ್ಥಾಪನೆ ಮಾಡಿದ್ವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳವನ್ನು ಇವತ್ತು ಹುಡುಕ್ತದೆ. ಅಲ್ಲ, ಅವ್ರು ಏನೇನು ಅಂದ್ಕೊಳ್ಳಿ, ಅವ್ರು ನಮಗೆ ನಮ್ಮ ಶ್ರೀಪೀಠಕ್ಕೂ ಯಾರೇ ಮಾಡುವಂಥ ಟ್ರಸ್ಟ್ಗಳು ನಮಗೆ ಸಂಬಂಧ ಇಲ್ಲ. ನಮ್ಮ ಶ್ರೀಪೀಠ 2008ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿರೋದು ಸ್ವತಂತ್ರ ಪೀಠ. ಆ ಪೀಠಕ್ಕೆ ಈಗ ಸ್ವತಂತ್ರವಾಗಿಯೇ ಒಂದು ಕೂಡಲ ಸಂಗಮದಲ್ಲಿ ಮೂಲ ಪೀಠಕ್ಕೆ ಸ್ಥಳವನ್ನು ನಿಗದಿ ಮಾಡ್ತಿದ್ವಿ. ಮೊನ್ನೆ ದೀಪಾವಳಿ ದಿವಸ ಆ ಪೀಠದ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ವಿ. ಆದಷ್ಟು ಬೇಗ ಅಲ್ಲಿಯೂ ಸಹ ನಾವು ಆ ಪೀಠದ ಮೂಲ ಪೀಠದ ಒಂದು ಕಟ್ಟಡವನ್ನು ಮಾಡಿಕೊಂಡು ಧಾರವಾಡ ಮತ್ತು ಬೆಳಗಾವಿ ನಡೆಯಲಿರ್ತಕ್ಕಂಥ ಚೆನ್ನಮ್ಮನ ಕಿತ್ತೂರಿನಲ್ಲಿ ಶಾಖಾಪೀಠವನ್ನು ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಅನೇಕ ಭಾಗದವರು, ಇವತ್ತು ಕುಂದಗೋಳ ಭಾಗದವರು ನಾವು ಶಾಖಾಪೀಠ ಮಾಡ್ತಿದ್ದಾರೆ, ಗಂಗಾವತಿ ಭಾಗದವರು ಶಾಖಾಪೀಠ ಮಾಡ್ತಿದ್ದಾರೆ, ಯಾದಗಿರಿ ಜಿಲ್ಲೆಯ ಕೊಡೆಕಲ್ನವರು ಶಾಖಾಪೀಠ. ಹೀಗೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ಕೂಡಲ ಸಂಗಮದ ಮೂಲ ಪೀಠ ಮಾಡಿಕೊಂಡು ಬೇರೆ ಬೇರೆ ಭಾಗದಲ್ಲಿ ಶಾಖಾ ಮಠ ಮಾಡುವಂಥ ತಯಾರಿಯನ್ನು ನಾವು ಮಾಡಿದ್ದೀವಿ. ನಮಗೆ ಸಂಬಂಧ ಇಲ್ಲ ನೋಡ್ರಿ, ಅದು ನಾವು ಕಟ್ಟಿರ್ತಕ್ಕಂತಹ ಬಿಲ್ಡಿಂಗು, ಅದನ್ನು ಎಲ್ಲೇ ಒಂದು ಕಡೆ ಅವರು ತಮ್ಮ ವೈಯಕ್ತಿಕ ಹೆಸರು ಮಾಡಿಕೊಂಡ್ರು. ನಮಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಸಹ ಅವ್ರು ಟ್ರಸ್ಟ್ ಹೆಸರು ಮಾಡಿಕೊಂಡ್ರು. ಹಾಗಾಗಿ ಎಲ್ಲೋ ಅವಕಾಶ ಅವ್ರ ಮುಂದೆ ಸರಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಮಗೆ ಅವ್ರಿಗೆ ಎಲ್ಲೇ ಒಂದು ಕಡೆ ಸಣ್ಣ ಭಿನ್ನಾಭಿಪ್ರಾಯ ಬಂದಿದೆ. ಹಾಗಾಗಿ ನಮ್ಮ ಶ್ರೀಪೀಠ ಸ್ವತಂತ್ರವಾಗಿರುತ್ತೆ. ನಮ್ಮ ಪೀಠಕ್ಕೂ ಆ ಟ್ರಸ್ಟ್ಗೂ ಯಾವುದೋ ಸಂಬಂಧ ಅಲ್ಲ. ಅದೇ ನಮ್ಮ ಶ್ರೀಪೀಠ ಸ್ವತಂತ್ರ ಪೀಠ. ನಮ್ಮ ಪೀಠಕ್ಕೆ ನಾವು ಅಲ್ಲಿ ಸ್ಥಳಾಂತರ ಮಾಡಿದ್ದೀವಿ. ಅವರು ಅವಕಾಶ ಮಾಡಿಕೊಡ್ತಾರೆ, ನಮ್ಮನ್ನು ಟ್ರಸ್ಟ್ ಅಧ್ಯಕ್ಷ ಮಾಡ್ತಾರೆ, ಅಥವಾ ನಮ್ಮ ಸ್ಥಳಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ಸ್ಥಳವನ್ನು ನಮ್ಮ ಹೆಸರೇ ಮಾಡ್ತು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅವ್ರು ಏನೂ ಮಾಡಿಲ್ಲ. ಹಾಗಾಗಿ ಇವತ್ತೆಲ್ಲ ಭಿನ್ನಾಭಿಪ್ರಾಯ ಬಂದಿರ್ಬೋದು. ಅದಕ್ಕೆ ನಾವು ಕೂಡಲ ಸಂಗಮದಲ್ಲೇ ಒಂದು ಸ್ಥಳ ನಿಗದಿ ಮಾಡಕತ್ತೀವಿ. ಆ ಸ್ಥಳದಲ್ಲೇ ಪೀಠವನ್ನು ಸ್ಥಳಾಂತರ ಮಾಡಿ ಮೂಲ ಪೀಠ ಅಲ್ಲಿಗ ಅವರು ಟ್ರಸ್ಟ್ನದವರು ಅದನ್ನು ಜಾಗವನ್ನು ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ, ವೈಯಕ್ತಿಕ ಹೆಸರು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ಜನ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಮ್ಮ ಪೀಠಕ್ಕೆ ಸಂಬಂಧ ಇಲ್ಲ, ಪೀಠ ಸ್ವತಂತ್ರ. ಹಾಗಾಗಿ ಪೀಠದ ಹೆಸರಲ್ಲೇ 100 ಜನ ಟ್ರಸ್ಟ್ಗಳು ಮಾಡ್ಕೊಂಡಿರೋದೆಲ್ಲ ಮಾಡ್ಕೊಂಡು ಅದು ಅವರು ವೈಯಕ್ತಿಕವಾಗಿ ಮಾಡ್ಕೊಂಡಿದ್ದಾರೆ. ನಾವು ಪೀಠಕ್ಕೆ ಬಂದು ಸಂಬಂಧಪಟ್ಟ ಹಾಗೆ ಮೂಲ ಸ್ಥಳದಲ್ಲಿ ಈಗಾಗಲೇ ಜಾಗ ನಿಗದಿ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಈಗಾಗಲೇ ಮೊನ್ನೆ CC ಪಾಟೀಲ್ ಅವರು, ಅರವಿಂದ್ ಬೆಲ್ಲದವರು, ನಮ್ಮ ಹರಿಹರದ ಶಾಸಕ ಶಿವಶಂಕರವರು ಬಂದು ಆದಷ್ಟು ಬೇಗ ಬಾಗಲಕೋಟೆಯಲ್ಲಿ ರಾಜ್ಯ ಮಟ್ಟ ಸಭೆಯನ್ನು ಕರ್ಕೊಂಡು ಮುಂದಿನ ಶ್ರೀಪೀಠದ ಬೆಳವಣಿಗೆ ಮತ್ತು ಮೀಸಲಾತಿ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ. ಇಲ್ಲ, ಅದೇ ಹೆಸರಿಲ್ಲ. ಅದಕ್ಕೇನು ಅದು ಮತ್ತು ಹೊಸ ಹೆಸರೇನು 2008ರಲ್ಲಿ ಏನು ಸ್ಥಾಪನೆ ಆಗಿದೆ ಪೀಠ, ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಮಹಾಪೀಠ. ಆ ಪೀಠ ಹೆಸರಲ್ಲೇ ಅದು ಮುಂದಕ್ಕೆ ಉಳಿದವ್ರು ಏನು ಮಾಡ್ಕೊಂತ ಮಾಡ್ಕೊಳ್ಳಿ. ಜನರ ಸಭೆ ನಡೆಸಿದ್ರಿ, ಭಕ್ತರ ಸಭೆ ನಡೆಸಿದ್ರಿ ಮಾಡಿ ನೆಲ ಮೇಲೆ ಮಾಧ್ಯಮ ಹೇಳಿದ್ರು. ಮತ್ತೆ ಕಥೆಗಳು ಅವತ್ತೆಲ್ಲ ಆಗಿತ್ತು, ಮತ್ತೆ ಹೇಳೋಕೆ ಅವಶ್ಯಕತೆ ಇಲ್ಲ. ಅವತ್ತೆಲ್ಲ ಮಾತಾಡಿದ್ವಿ. ಆ ಬಾಗಲಕೋಟೆ ಮಾಡ್ತೀವಿ ಅಂತ CC ಪಾಟೀಲ್ ಹೇಳಿದ್ದಾರೆ. ಆದಷ್ಟು ಬೇಗ ಸ್ಥಳ ಒಂದು ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ರಾಜ್ಯ ಮಟ್ಟ ಸಭೆ ಅಲ್ಲ, ಸಭೆ ಎಲ್ಲ ಕಟ್ಟಡ ಮತ್ತು ನಿರ್ಮಾಣ ಆಗಬೇಕು. ಎಲ್ಲ ಜಾಗ ಹುಡುಕ್ತಾ ಇದ್ದೀವಿ. ಜಾಗ ಹುಡ್ಕೊಂಡು ಮೂಲ ಪೀಠಕ್ಕೆ ಏನು ಬೇಕೋ ಅದು ಮಾಡಿಕೊಂಡು ಉಳಿದ ಎಲ್ಲ ಕಡೆ ಶಾಖಾ ಪೀಠ ಮಾಡ್ತೀವಿ.